ಹಾಗಿದ್ರೆ ದರ್ಶನ್ ಮತ್ತು ಸುಬ್ಬಿ ಮತ್ತೆ ಜೈಲಿಗೆ ಹೋಗ್ತಾರಾ? ದರ್ಶನ್ ಜಾಮೀನು ರದ್ದು ಮಾಡಲು ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. 10 ಕಾರಣ ನೀಡಿದ್ದಾರೆ ರಾಜ್ಯ ಪೊಲೀಸರು. ದರ್ಶನ್ ಸಿನಿಮಾ ನಟ, ರಾಜ್ಯದ ದೊಡ್ಡ ಸೆಲೆಬ್ರಿಟಿ. ರಾಜ್ಯದ ಒಳಗೆ ಮತ್ತು ಹೊರಗೆ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳಿಂದ ಸಾಕ್ಷಿಗಳನ್ನು ತಿರುಚುವ ಸಾಧ್ಯತೆ ಇದೆ. ಆರೋಪ ಪಟ್ಟಿಯಲ್ಲಿ 262 ಸಾಕ್ಷಿಗಳ ಉಲ್ಲೇಖ ಮಾಡಲಾಗಿದೆ. ವಿಚಾರಣೆ ಆರಂಭಕ್ಕೂ ಮುನ್ನವೇ ಜಾಮೀನು ನೀಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಬಲವಂತದಿಂದ ಕರೆತಂದಿದ್ದಾರೆ. ಇದು IPC ಸೆಕ್ಷನ್ 364 ಅಡಿ ಅಪರಾಧವಾಗಿದೆ. ಸಾಂದರ್ಭಿಕ ಸಾಕ್ಷಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಇದೆ. ಆರೋಪಿಗಳ ಬಟ್ಟೆ, ಶೂ, ಚಪ್ಪಲಿಗಳಲ್ಲಿ ಸಂತ್ರಸ್ತರ DNA ಇದೆ. ಕರೆ ದಾಖಲೆ, ಸೆಲ್ ಟವರ್, ಸ್ಥಳ, CCTV ತುಣುಕುಗಳು, ಆರೋಪಿಗಳ ಮೊಬೈಲ್ನಲ್ಲಿ ಸಂತ್ರಸ್ತನ ಫೋಟೋಗಳು ಪತ್ತೆಯಾಗಿದೆ. ಆದ್ದರಿಂದ ಜಾಮೀನು ರದ್ದು ಮಾಡಿ ಅಂತಿದ್ದಾರೆ ಪೊಲೀಸರು. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಈಗ ನೋಟಿಸ್ ಕೊಟ್ಟಿದ್ದಾರೆ. ಹಾಗಿದ್ರೆ ದರ್ಶನ್ ಮತ್ತು ಸುಬ್ಬಿ ಮತ್ತೆ ಜೈಲಿಗೆ ಹೋಗ್ತಾರಾ? ದರ್ಶನ್ ಜಾಮೀನು ರದ್ದು ಮಾಡಲು ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. 10 ಕಾರಣ ನೀಡಿದ್ದಾರೆ ರಾಜ್ಯ ಪೊಲೀಸರು. ದರ್ಶನ್ ಸಿನಿಮಾ ನಟ, ರಾಜ್ಯದ ದೊಡ್ಡ ಸೆಲೆಬ್ರಿಟಿ. ರಾಜ್ಯದ ಒಳಗೆ ಮತ್ತು ಹೊರಗೆ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳಿಂದ ಸಾಕ್ಷಿಗಳನ್ನು ತಿರುಚುವ ಸಾಧ್ಯತೆ ಇದೆ. ಆರೋಪ ಪಟ್ಟಿಯಲ್ಲಿ 262 ಸಾಕ್ಷಿಗಳ ಉಲ್ಲೇಖ ಮಾಡಲಾಗಿದೆ. ವಿಚಾರಣೆ ಆರಂಭಕ್ಕೂ ಮುನ್ನವೇ ಜಾಮೀನು ನೀಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಬಲವಂತದಿಂದ ಕರೆತಂದಿದ್ದಾರೆ. ಇದು IPC ಸೆಕ್ಷನ್ 364 ಅಡಿ ಅಪರಾಧವಾಗಿದೆ. ಸಾಂದರ್ಭಿಕ ಸಾಕ್ಷಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಇದೆ. ಆರೋಪಿಗಳ ಬಟ್ಟೆ, ಶೂ, ಚಪ್ಪಲಿಗಳಲ್ಲಿ ಸಂತ್ರಸ್ತರ DNA ಇದೆ. ಕರೆ ದಾಖಲೆ, ಸೆಲ್ ಟವರ್, ಸ್ಥಳ, CCTV ತುಣುಕುಗಳು, ಆರೋಪಿಗಳ ಮೊಬೈಲ್ನಲ್ಲಿ ಸಂತ್ರಸ್ತನ ಫೋಟೋಗಳು ಪತ್ತೆಯಾಗಿದೆ. ಆದ್ದರಿಂದ ಜಾಮೀನು ರದ್ದು ಮಾಡಿ ಅಂತಿದ್ದಾರೆ ಪೊಲೀಸರು. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಈಗ ನೋಟಿಸ್ ಕೊಟ್ಟಿದ್ದಾರೆ. ಹಾಗಿದ್ರೆ ದರ್ಶನ್ ಮತ್ತು ಸುಬ್ಬಿ ಮತ್ತೆ ಜೈಲಿಗೆ ಹೋಗ್ತಾರಾ? ದರ್ಶನ್ ಜಾಮೀನು ರದ್ದು ಮಾಡಲು ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. 10 ಕಾರಣ ನೀಡಿದ್ದಾರೆ ರಾಜ್ಯ ಪೊಲೀಸರು. ದರ್ಶನ್ ಸಿನಿಮಾ ನಟ, ರಾಜ್ಯದ ದೊಡ್ಡ ಸೆಲೆಬ್ರಿಟಿ. ರಾಜ್ಯದ ಒಳಗೆ ಮತ್ತು ಹೊರಗೆ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳಿಂದ ಸಾಕ್ಷಿಗಳನ್ನು ತಿರುಚುವ ಸಾಧ್ಯತೆ ಇದೆ. ಆರೋಪ ಪಟ್ಟಿಯಲ್ಲಿ 262 ಸಾಕ್ಷಿಗಳ ಉಲ್ಲೇಖ ಮಾಡಲಾಗಿದೆ. ವಿಚಾರಣೆ ಆರಂಭಕ್ಕೂ ಮುನ್ನವೇ ಜಾಮೀನು ನೀಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಬಲವಂತದಿಂದ ಕರೆತಂದಿದ್ದಾರೆ. ಇದು IPC ಸೆಕ್ಷನ್ 364 ಅಡಿ ಅಪರಾಧವಾಗಿದೆ. ಸಾಂದರ್ಭಿಕ ಸಾಕ್ಷಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಇದೆ. ಆರೋಪಿಗಳ ಬಟ್ಟೆ, ಶೂ, ಚಪ್ಪಲಿಗಳಲ್ಲಿ ಸಂತ್ರಸ್ತರ DNA ಇದೆ. ಕರೆ ದಾಖಲೆ, ಸೆಲ್ ಟವರ್, ಸ್ಥಳ, CCTV ತುಣುಕುಗಳು, ಆರೋಪಿಗಳ ಮೊಬೈಲ್ನಲ್ಲಿ ಸಂತ್ರಸ್ತನ ಫೋಟೋಗಳು ಪತ್ತೆಯಾಗಿದೆ. ಆದ್ದರಿಂದ ಜಾಮೀನು ರದ್ದು ಮಾಡಿ ಅಂತಿದ್ದಾರೆ ಪೊಲೀಸರು. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಈಗ ನೋಟಿಸ್ ಕೊಟ್ಟಿದ್ದಾರೆ. ಹಾಗಿದ್ರೆ ದರ್ಶನ್ ಮತ್ತು ಸುಬ್ಬಿ ಮತ್ತೆ ಜೈಲಿಗೆ ಹೋಗ್ತಾರಾ? ದರ್ಶನ್ ಜಾಮೀನು ರದ್ದು ಮಾಡಲು ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. 10 ಕಾರಣ ನೀಡಿದ್ದಾರೆ ರಾಜ್ಯ ಪೊಲೀಸರು. ದರ್ಶನ್ ಸಿನಿಮಾ ನಟ, ರಾಜ್ಯದ ದೊಡ್ಡ ಸೆಲೆಬ್ರಿಟಿ. ರಾಜ್ಯದ ಒಳಗೆ ಮತ್ತು ಹೊರಗೆ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳಿಂದ ಸಾಕ್ಷಿಗಳನ್ನು ತಿರುಚುವ ಸಾಧ್ಯತೆ ಇದೆ. ಆರೋಪ ಪಟ್ಟಿಯಲ್ಲಿ 262 ಸಾಕ್ಷಿಗಳ ಉಲ್ಲೇಖ ಮಾಡಲಾಗಿದೆ. ವಿಚಾರಣೆ ಆರಂಭಕ್ಕೂ ಮುನ್ನವೇ ಜಾಮೀನು ನೀಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಬಲವಂತದಿಂದ ಕರೆತಂದಿದ್ದಾರೆ. ಇದು IPC ಸೆಕ್ಷನ್ 364 ಅಡಿ ಅಪರಾಧವಾಗಿದೆ. ಸಾಂದರ್ಭಿಕ ಸಾಕ್ಷಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಇದೆ. ಆರೋಪಿಗಳ ಬಟ್ಟೆ, ಶೂ, ಚಪ್ಪಲಿಗಳಲ್ಲಿ ಸಂತ್ರಸ್ತರ DNA ಇದೆ. ಕರೆ ದಾಖಲೆ, ಸೆಲ್ ಟವರ್, ಸ್ಥಳ, CCTV ತುಣುಕುಗಳು, ಆರೋಪಿಗಳ ಮೊಬೈಲ್ನಲ್ಲಿ ಸಂತ್ರಸ್ತನ ಫೋಟೋಗಳು ಪತ್ತೆಯಾಗಿದೆ. ಆದ್ದರಿಂದ ಜಾಮೀನು ರದ್ದು ಮಾಡಿ ಅಂತಿದ್ದಾರೆ ಪೊಲೀಸರು. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಈಗ ನೋಟಿಸ್ ಕೊಟ್ಟಿದ್ದಾರೆ. ಮಹದೇವನ್ ರವರ ವಿಭಾಗೀಯ ಪೀಠ ವಿಚಾರಣೆ ನಡೆಸಿದೆ. ರಾಜ್ಯ ಸರ್ಕಾರದ ಪರವಾಗಿ ವಕೀಲ ಲೋತ್ರಾ ವಾದ ಮಂಡಿಸಿದರು. ಸುಪ್ರೀಂ ಹೇಳಿದ್ದೇನು, ನೀವು ಜಾಮೀನು ರದ್ದು ಕೇಳ್ತಾ ಇದ್ದೀರಾ, ಆದರೆ ಹೈಕೋರ್ಟ್ ಸವಿವರವಾದ ಆದೇಶ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡಿದೆ. ಹೀಗಾಗಿ ಜಡ್ಜ್ ವಿಚಾರಣೆ ಮುಂದೂಡಿದ್ದಾರೆ. ಬೇರೆ ಆರೋಪಿಗಳು ಜಾಮೀನು ಕೋರಿದರೆ ಹೈಕೋರ್ಟ್ ಆದೇಶ ಆಧರಿಸಬಾರದು. ಮೆರಿಟ್ ಮೇಲೆ ಜಾಮೀನು ಅರ್ಜಿ ನಿರ್ಧರಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಸದ್ಯ ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಎಲ್ಲ 7 ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಲು ನಿರ್ದೇಶಿಸಿದ್ದು, ನೋಟಿಸ್ ಜಾರಿ ಆದ ಬಳಿಕ ಮುಂದಿನ ವಿಚಾರಣೆ ದಿನಾಂಕ ನಿಗದಿ ಮಾಡಲಾಗುತ್ತದೆ ಎಂದು ಜಡ್ಜ್ ಹೇಳಿದ್ದಾರೆ. ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಸಲ್ಲಿಸಿದ ಮನವಿಯನ್ನು ಪುರಸ್ಕರಿಸಿ ನೋಟಿಸನ್ನು ಜಾರಿ ಮಾಡಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಸಹಚರರಿಗೆ ಇವತ್ತು ಸುಪ್ರೀಂ ಕೋರ್ಟ್ ನೋಟಿಸನ್ನು ಮಾಡಿದೆ. ಆ ನೋಟಿಸು 4 ವಾರ ಒಳಗಾಗಿ ಇವರು ಅದಕ್ಕೆ ಉತ್ತರಿಸಬೇಕು. ಬೇಲ್ ಕ್ಯಾನ್ಸಲ್ ಆದಂತಲ್ಲ, ನೋಟಿಸ್
ಮಾಡಿದರೆ ನೀವು ರಾಜ್ಯ ಹೈಕೋರ್ಟ್ ಕೊಟ್ಟಂಥ ಬೇಲ್ ಸರಿಯಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ವಿಚಾರಣೆ ವಾದ ವಿವಾದಗಳಂತ ನಿರ್ಧರಿಸಲಾಗುತ್ತೆ. ಮುಂದಿನ ವಿಚಾರಣೆಯಲ್ಲಿ ಆರೋಪಿಗಳ ಪರ ವಕೀಲರು ಜಾಮೀನು ನೀಡಿದ್ದನ್ನ ಸಮರ್ಥಿಸಿಕೊಂಡ್ರೆ ಪೊಲೀಸರ ಪರ ವಕೀಲರು ಜಾಮೀನು ನೀಡಬಾರದು ಎಂದು ವಾದ ಮಂಡಿಸಿದ್ದಾರೆ. ಎರಡೂ ಕಡೆಯ ವಾದಗಳನ್ನು ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳು ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನು ಇಂದು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತು. ದರ್ಶನ್ ಟೀಮ್ಗೆ ಒಂದು ಕಡೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರೆ ಇನ್ನೊಂದು ಕಡೆ ಜೈಲಿಗೆ ಹೋಗುವ ಆತಂಕ ಕೂಡ ಕಾಡ್ತಾ ಇದೆ. ಇಲ್ಲಿ ತನಕ ಹೊರಗಿದ್ದಾರೆ. ರಾಜ್ಯ ಪೊಲೀಸ್ ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಈಗ ಅದನ್ನು ರದ್ದು ಮಾಡಿ ಅಂತ ಹೇಳಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಏನಾಗುತ್ತೆ ಈ ರಿಪೋರ್ಟ್? ನಟ ದರ್ಶನ್ಗೆ ಮತ್ತೆ ಸಂಕಷ್ಟ, ಜಾಮೀನು ರದ್ದಾಗುತ್ತಾ? 7 ಆರೋಪಿಗಳಿಗೆ ನೋಟಿಸ್ ಕೊಟ್ಟ ಸುಪ್ರೀಂ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ರಿಲೀಸ್ ಆಗಿ ಬಂದ ನಟ ದರ್ಶನ್ ಸಂಕಷ್ಟದ ಸರಮಾಲೆ ಮುಗಿತಾ ಇಲ್ಲ. ದರ್ಶನ್ ಸೇರಿ 7 ಆರೋಪಿಗಳಿಗೆ ತಕ್ಷಣ ನೋಟಿಸ್ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸಿತ್ತು. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಜೆ.ಬಿ. ಪಾರ್ತಿವಾಲಾ ಹಾಗೂ ನ್ಯಾಯಮೂರ್ತಿ ಆರ್. ಮಹದೇವನ್ ರವರ ವಿಭಾಗೀಯ ಪೀಠ ವಿಚಾರಣೆ ನಡೆಸಿದೆ. ರಾಜ್ಯ ಸರ್ಕಾರದ ಪರವಾಗಿ ವಕೀಲ ಲೋತ್ರಾ ವಾದ ಮಂಡಿಸಿದರು. ಸುಪ್ರೀಂ ಹೇಳಿದ್ದೇನು, ನೀವು ಜಾಮೀನು ರದ್ದು ಕೇಳ್ತಾ ಇದ್ದೀರಾ, ಆದರೆ ಹೈಕೋರ್ಟ್ ಸವಿವರವಾದ ಆದೇಶ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡಿದೆ. ಹೀಗಾಗಿ ಜಡ್ಜ್ ವಿಚಾರಣೆ ಮುಂದೂಡಿದ್ದಾರೆ. ಬೇರೆ ಆರೋಪಿಗಳು ಜಾಮೀನು ಕೋರಿದರೆ ಹೈಕೋರ್ಟ್ ಆದೇಶ ಆಧರಿಸಬಾರದು, ಮೆರಿಟ್ ಮೇಲೆ ಜಾಮೀನು ಅರ್ಜಿ ನಿರ್ಧರಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಸದ್ಯ ರಾಜ್ಯ ಸರ್ಕಾರದ ಮೇಲ್ಮನವಿ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಎಲ್ಲ 7 ಆರೋಪಿಗಳಿಗೆ ನೋಟಿಸ್ ಜಾರಿ ಮಾಡಲು ನಿರ್ದೇಶಿಸಿದ್ದು, ನೋಟಿಸ್ ಜಾರಿ ಆದ ಬಳಿಕ ಮುಂದಿನ ವಿಚಾರಣೆ ದಿನಾಂಕ ನಿಗದಿ ಮಾಡಲಾಗುತ್ತದೆ ಎಂದು ಜಡ್ಜ್ ಹೇಳಿದ್ದಾರೆ. ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಸಲ್ಲಿಸಿದ ಮನವಿಯನ್ನು ಪುರಸ್ಕರಿಸಿ ನೋಟಿಸನ್ನು ಜಾರಿ ಮಾಡಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಸಹಚರರಿಗೆ ಇವತ್ತು ಸುಪ್ರೀಂ ಕೋರ್ಟ್ ನೋಟಿಸನ್ನು ಮಾಡಿದೆ. ಆ ನೋಟಿಸು 4 ವಾರ ಒಳಗಾಗಿ ಇವರು ಅದಕ್ಕೆ ಉತ್ತರಿಸಬೇಕು. ಬೇಲ್ ಕ್ಯಾನ್ಸಲ್ ಆದಂತಲ್ಲ, ನೋಟಿಸ್ ಮಾಡಿದರೆ ನೀವು ರಾಜ್ಯ ಹೈಕೋರ್ಟ್ ಕೊಟ್ಟಂಥ ಬೇಲ್ ಸರಿಯಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ವಿಚಾರಣೆ ವಾದ ವಿವಾದಗಳಂತ ನಿರ್ಧರಿಸಲಾಗುತ್ತೆ. ಮುಂದಿನ ವಿಚಾರಣೆಯಲ್ಲಿ ಆರೋಪಿಗಳ ಪರ ವಕೀಲರು ಜಾಮೀನು ನೀಡಿದ್ದನ್ನ ಸಮರ್ಥಿಸಿಕೊಂಡ್ರೆ ಪೊಲೀಸರ ಪರ ವಕೀಲರು ಜಾಮೀನು ನೀಡಬಾರದು ಎಂದು ವಾದ ಮಂಡಿಸಿದ್ದಾರೆ. ಎರಡೂ ಕಡೆಯ ವಾದಗಳನ್ನು ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಂದಿಟ್ಟಿವೆ. ಇದು ಲೇಟೆಸ್ಟ್ ರಿಪೋರ್ಟ್. ಬನ್ನಿ ಈಗ